ಹೇಳಿ ಅತ್ತೆ, ನಮ್ಮಮ್ಮ ನಿಮಗ್ ಗೊತ್ತಾ? ಹೌದು ದುರ್ಗಾ, ಅರುಂಧತಿ ನನಗೆ ಚೆನ್ನಾಗೇ ಗೊತ್ತು. ಬರೀ ಗೊತ್ತಿರೋಳಷ್ಟೇ ಅಲ್ಲ, ಅವಳು ನನ್ನ ಪ್ರಾಣ ಸ್ನೇಹಿತೆ ಕೂಡ. ಏನು, ನಮ್ಮಮ್ಮ ನಿಮ್ ಸ್ನೇಹಿತೆನಾ? ಹೌದು ದುರ್ಗಾ, ಆ ಮಾಳ್ವಿಕಾ ಅನ್ನೋ ರಾಕ್ಷಸಿ ಬಗ್ಗೆ ಸತ್ಯ ತಿಳ್ಕೊಂಡಿರೋ ಕೆಲವೇ ಜನರಲ್ಲಿ ನಿಮ್ಮಮ್ಮ ಅರುಂಧತಿ ಕೂಡ ಒಬ್ಳು. ಆ ಮಾಳ್ವಿಕಾ ಈ ಮನೆಗೆ, ಈ ಜಗತ್ಗೆ ಎಷ್ಟು ದೊಡ್ಡ ಕಂಟಕ ಅನ್ನೋ ಸತ್ಯ ನಿಮ್ಮಮ್ಮ ಅರುಂಧತಿ ತುಂಬಾನೇ ಬೇಗ ಅರ್ಥ ಮಾಡ್ಕೊಂಡಿದ್ಲು. ಅವಳ ಅಪಾಯಕಾರಿ ಶಕ್ತಿನ ತಡೆಯೋಕ್ಕೆ ನಿಮ್ಮಮ್ಮ ಅವಳಿಂದ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿದ್ಲು. ಆದ್ರೆ ಪಾಪ, ಅವಳಿಗೆ ಅದರಲ್ಲಿ ಸಂಪೂರ್ಣ ಯಶಸ್ಸು ಸಿಗ್ಲೇ ಇಲ್ಲ. ನಿಮ್ಮಮ್ಮ ಅರುಂಧತಿ ಸಾಧಾರಣ ಹೆಣ್ಣಾಗಿರ್ಲಿಲ್ಲ ದುರ್ಗಾ, ಅವಳು ಧೈರ್ಯಕ್ಕೆ ಹೆಸರಾಗಿದ್ಲು. ಆಕೆಯಲ್ಲಿ ದೈವಿಕ ಶಕ್ತಿ, ಮನೋಬಲ ತುಂಬಾನೇ ಹೆಚ್ಚಾಗಿತ್ತು. ಇವತ್ತು ನಿಮ್ಮಮ್ಮಂಗೆ ಆ ಮಾಳ್ವಿಕಾನ ಸಂಪೂರ್ಣವಾಗಿ ಸೋಲಿಸಿ ನಾಶ ಮಾಡಕ್ಕಾಗಿಲ್ದೇ ಇರಬಹುದು. ಆದ್ರೆ ಆ ಮಾಳ್ವಿಕಾ ಇವತ್ತು ಸಂಪೂರ್ಣ ಶಕ್ತಿ ಪಡೀದೆ ಈ ಮಟ್ಟಕ್ಕೆ ಒದ್ದಾಡ್ತಾ ಇರೋದಕ್ಕೆ ಮುಖ್ಯವಾದ ಕಾರಣ ನಿಮ್ಮಮ್ಮನೇ. ಇಷ್ಟರಲ್ಲೇ ಆ ಮಾಳ್ವಿಕಾ ಈ ಇಡೀ ಜಗತ್ತನ್ನ ತನ್ನ ಕಾಲಡಿಲಿ ಇಟ್ಕೊಳ್ಳೋ ಅಷ್ಟು ಶಕ್ತಿಶಾಲಿ ಆಗಿರ್ಬೇಕಾಗಿತ್ತು. ಆದ್ರೆ ನಿಮ್ಮಮ್ಮ ಅವಳ ಶಕ್ತಿಯಿಂದ ಆ ಮಾಳ್ವಿಕಾ ಮಂತ್ರ ಶಕ್ತಿನ ಕುಗ್ಸಿದ್ಲು. ಆ ಮಾಳ್ವಿಕಾ ತನ್ನ ಗುರಿ ತಲುಪದೇ ಇರೋ ತರ ತಡೆದು ನಿಲ್ಸಿದ್ದು ನಿಮ್ಮಮ್ಮ ಅರುಂಧತಿ. ಅತ್ತೆ, ಏನ್ ಹೇಳ್ತಿದ್ದೀರಾ ನೀವು? ನಮ್ಮಮ್ಮಂಗೆ ಅಷ್ಟೊಂದು ಶಕ್ತಿ ಇತ್ತ? ನನ್ನಿಂದ ಇದನ್ನ ನಂಬಕ್ಕೆ ಆಗ್ತಿಲ್ಲ. ನಮ್ಮಮ್ಮ ಒಬ್ಳು ಸಾಧಾರಣ ಹೆಣ್ಣು, ನಮ್ಮ ಪ್ರೀತಿಯಿಂದ ಸಾಕಿದ ತಾಯಿ ಹಿಂದೆ ಇಷ್ಟೊಟ್ಟು ಕತೆ ಇದೆಯಾ? ನಾನೆಲ್ಲೋ ಆ ಮಾಳ್ವಿಕಾ ನಮ್ಮಪ್ಪನ ಮೇಲಿರೋ ದ್ವೇಷಕ್ಕೆ ನಮ್ಮಮ್ಮನ ಬಲಿ ತಗೊಂಡ್ಲು ಅನ್ಕೊಂಡಿದ್ದೆ. ಇಲ್ಲ, ಆದ್ರೆ ಇದರಿಂದ ಬೇರೆನೇ ವಿಷಯ ಇದೆ ಅಂತ ನಂಗೆ ಈಗ ಅನಿಸ್ತಿದೆ. ಅಲ್ಲ, ನಮ್ಮಮ್ಮಂಗೂ ಮಾಳ್ವಿಕಾಗೂ ಏನ್ ಸಂಬಂಧ? ಆ ರಾಕ್ಷಸಿ ಮಾಳ್ವಿಕಾ ನಮ್ಮಮ್ಮಂಗೂ ಹೇಗ್ ಪರಿಚಯ ಆಯ್ತು? ಅತ್ತೆ, ನನ್ ಪ್ರತಿಯೊಂದು ಪ್ರಶ್ನೆಗೂ ನನಗೆ ಉತ್ತರ ಬೇಕು ಅತ್ತೆ. ನೀವ್ ಹೇಳೋ ರೀತಿ ನಮ್ಮಮ್ಮ ಅಷ್ಟೊಂದು ಶಕ್ತಿಶಾಲಿ ಆಗಿದ್ರೆ ಅವ್ರು ಅಷ್ಟೊಂದು ಅಸಹಾಯಕಳಾಗಿ ಯಾಕೆ ಸತ್ರು? ಅವ್ರನ್ನವ್ರು ಕಾಪಾಡ್ಕೋಬೋದಿತ್ತಲ್ವಾ ಅತ್ತೆ? ಹೇಳಿ ಅತ್ತೆ. ದುರ್ಗಾ, ನಿನ್ನ ಮನಸ್ಸಲ್ಲಿ ಹೇಳ್ತಿರೋ ಪ್ರತಿಯೊಂದು ಪ್ರಶ್ನೆನೂ ನ್ಯಾಯವಾಗೇ ಇದೆ. ನಿನ್ನ ಕಣ್ಣಲ್ಲಿರೋ ನೋವು, ಗೊಂದಲ ಎಲ್ಲ ನನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದರೆ ಮಗಳೇ, ಕೆಲವು ಪ್ರಶ್ನೆಗಳಿಗೆ ನನ್ನ ಹತ್ರನೂ ಉತ್ತರ ಇಲ್ಲಮ್ಮ. ಇದಕ್ಕೆಲ್ಲ ಉತ್ತರ ಹುಡುಕ್ಬೇಕು ಅಂತ ಹೊರಟಾಗ್ಲೆ ಆ ಮಾಳ್ವಿಕಾ ನನ್ನ ಕಲ್ಲು ಅಗಸ್ಬಿಟ್ಲು. ಕೊನೆಯದಾಗಿ ಆ ಮಾಳ್ವಿಕಾ ಮತ್ತೆ ನಿಮ್ಮಮ್ಮನ ನಡುವೆ ಏನ್ ನಡೀತು, ನಿಮ್ಮಮ್ಮ ಹೇಗ್ ಸತ್ಲು ಅನ್ನೋ ರಹಸ್ಯ ಇನ್ನೂ ನಿಗೂಢವಾಗೇ ಇದೆ. ಆದ್ರೆ ದುರ್ಗಾ, ಹಿಂದೇನ್ ನಡೀತು ಅನ್ನೋದಕ್ಕಿಂತ ನೀನ್ ತಿಳ್ಕೋಬೇಕಾಗಿರೋದು ಮುಖ್ಯವಾದ ವಿಷಯ ಇನ್ನೊಂದಿದೆ. ಅದನ್ನ ತಿಳ್ಕೊಂಡ್ರೇನೆ ನೀನು ನಿನ್ ಕುಟುಂಬನ ಉಳಿಸ್ಕೋಬಹುದು. ಮುಖ್ಯವಾದ ವಿಷಯನ ಏನತ್ತೆ? ಆ ಮಾಳ್ವಿಕಾ ಮತ್ತೆ ಹೊಸ ಸಂಚು ಮಾಡ್ತಿದ್ದಾಳೆ. ಅವಳಿಂದ ನಮ್ಮ ಕುಟುಂಬಕ್ಕೆ ಇನ್ ಯಾವ ಅಪಾಯ ಕಾದಿದೆ? ದಯವಿಟ್ಟು ಅದೇನು ಅಂತ ಹೇಳಿ ಅತ್ತೆ.
ಹಿತಾ ಹಿತಾ ಕಂದ ಪ್ಲೀಸ್ ಅಮ್ಮ ಒಂದೇ ಒಂದ್ಸತಿ ಬಾಗಿಲು ತೆಗಿ ನೀ ನನ್ನ ಮುದ್ದು ಮಗಳಲ್ವಾ ಹಾ ಪ್ಲೀಸ್ ಕಂದ ಡೋರ್ ಓಪನ್ ಮಾಡು. ಇಲ್ಲ ನಾನು ಬಾಗ್ಲು ತೆಗಿಯಲ್ಲ. ನನಗೆ ನಿನ್ನ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ, ನೀನು ನೋಡಕ್ಕೂ ಇಷ್ಟ ಇಲ್ಲ, ಹೊರಟೋಗು. ಕಂದ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ, ನನಗೆ ತುಂಬ ಬೇಜಾರಾಗುತ್ತೆ. ನಾನು ಇನ್ಮೇಲೆ ಕೈ ಎತ್ತದೆ ಅದು ನನ್ನ ತಪ್ಪು. ಐ ಆಮ್ ಸಾರಿ ಕಂದ, ಬಟ್ ಒಂದೇ ಒಂದ್ಸತಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡು ಪ್ಲೀಸ್. ಬಾಗಿಲು ತೆಗಿ ಕಂದ. ಸಾಕು, ನನಗೆ ನಿನ್ನ ಜೊತೆ ಮಾತಾಡಕ್ಕೆ ಏನೂ ಇಲ್ಲ. ನಿಂಗೆ ನಮ್ಮ ಮೇಲೆ ಒಂದು ಸ್ವಲ್ಪನೂ ಪ್ರೀತಿ ಇಲ್ಲ. ನಿಂಗೆ ಏನೇ ಆದ್ರೂ ಅದು ದುರ್ಗಾನೇ ಇಂಪಾರ್ಟೆಂಟು. ಅವಳ ಮಾತನ್ನ ನೀನು ನಂಬ್ತೀಯ, ನನ್ನ ಮಾತು ಯಾರಿಗೂ ಬೇಕಾಗಿಲ್ಲ. ನನ್ನ ಯಾರು ಪ್ರೀತಿ ಮಾಡಲ್ಲ, ನನಗೆ ಯಾರು ಬೇಡ, ಹೊರಟೋಗಿ. ಕಂದ ಹಾಗೆಲ್ಲ ಏನೂ ಇಲ್ಲ, ನಾನೇನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನಿನಗೆ ಗೊತ್ತಲ್ವಾ. ಪ್ಲೀಸ್ ಕಂದ, ನೀನು ಈ ಥರ ಎಲ್ಲ ಮಾತಾಡ್ತಾ ಇದ್ರೆ ನಂಗೆ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಪ್ಲೀಸ್ ಕಂದ, ನಾನು ನಿನಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದೇ ಒಂದ್ಸತಿ ಬಾಗಿಲು ತೆಗಿ. ಇಲ್ಲ, ನಾನು ಕೇಳಲ್ಲ ಅಂದ್ರೆ ಕೇಳಲ್ಲ. ಕಂದ ಪ್ಲೀಸ್ ಕಂದ, ಹಠ ಮಾಡಬೇಡ. ಒಂದೇ ಒಂದ್ಸತಿ ಬಾಗಿಲು ತೆಗಿ ಕಂದ ಪ್ಲೀಸ್. ಹಿತಾ ಅಣ್ಣ ಏನಾಯ್ತು? ಹಿತ ಇನ್ನು ರೂಮ್ ಒಳಗೆ ಇದ್ದಾಳ? ನೋಡ್ ಶಾನ್ವಿ, ಬಾಗಿಲು ಓಪನ್ ಮಾಡ್ತಾ ಇಲ್ಲ. ಅವಳ ಮನಸ್ಸಿಗೆ ಎಷ್ಟು ನೋವು ಮಾಡ್ಕೊಂಡಿದ್ದಾಳೆ ಅಂದರೆ ನನ್ನ ಮುಖ ನೋಡೋದಕ್ಕೂ ಅವಳು ಇಷ್ಟಪಡ್ತಾ ಇಲ್ಲ. ಶಾನ್ವಿ, ನಾನು ಹಿತ ಜೊತೆ ಮಾತಾಡಬೇಕು. ಒಂದೇ ಒಂದ್ಸತಿ ಆಗಿರೋ ತಪ್ಪನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡು ಅಂತ ಕೇಳಬೇಕು. ಆದರೆ ಹಿತ ನನ್ನ ಹೇಟ್ ಮಾಡ್ತಾ ಇದ್ದಾಳೆ ಶಾನ್ವಿ. ಅವಳು ನನ್ನ ಹೇಟ್ ಮಾಡ್ತಾ ಇದ್ದಾಳೆ ಅನ್ನೋ ಯೋಚನೆ ನನ್ನ ಸಾಯಿಸ್ತಾ ಇದೆ. ಅಣ್ಣ ಸಮಾಧಾನ ಮಾಡ್ಕೋ. ಹಿತ ಇನ್ನೂ ಸಣ್ಣ ಮಗು, ಏನೋ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾಳಷ್ಟೇ. ನಾನು ಹೋಗಿ ಮಾತಾಡ್ತೀನಿ, ನಿಧಾನಕ್ಕೆ ಮಾತಾಡಿ ಎಲ್ಲ ಅರ್ಥ ಮಾಡಿಸ್ತೀನಿ. ಹಿತಾ ಹಿತಾ, ನಾನು ಶಾನ್ವಿ ಅತ್ತೆ ಬಂದಿದ್ದೀನಿ. ಬಾಗ್ಲು ತೆಗಿ ಪುಟ್ಟ. ಇಲ್ಲ, ಮಾಡಲ್ಲ, ಅಲ್ಲಿ ಅಪ್ಪ ಇದ್ದಾರೆ. ಇಲ್ಲ ಆಯ್ತಾ, ಅಪ್ಪನ ಒಳಗಡೆ ಬರೋದಕ್ಕೆ ನಾನು ಬಿಡೋದಿಲ್ಲ. ನಾನು ಮಾತ್ರ ಬರ್ತೀನಿ, ತೆಗಿ ಪುಟ್ಟ. ಹಿತಾ